ಇಟ್ಸ್ ವೆಡ್ನೆಸ್ಡೇ ಮಾರ್ನಿಂಗ್ ಬ್ಯಾಕ್ ಟು ನಾರ್ಮಲ್ ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು. ಸ್ಕೂಲ್ ಶುರು ಆದಮೇಲೆ ಮೊದಲನೇ ದಿನದ ಬ್ರೇಕ್ಫಾಸ್ಟ್ ಸೀರೀಸ್ನ ಮತ್ತೆ ಶುರು ಮಾಡಿದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ ಪ್ರಿಪೇರ್ ಮಾಡೋಣ ಅಂತೇಳಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಇದ್ವಿ. ಯಾಕೆಂದರೆ 15 ಡೇಸ್ ರಜೆ ಇದ್ದಿದ್ದರಿಂದ ಸ್ವಲ್ಪ ಲೇಸಿಯಾಗಿ ಎದ್ದೇಳೋದು, ಬೇರೆ ಬೇರೆ ನಿಧಾನವಾಗಿ ಕೆಲಸಗಳು ನಡೀತಾ ಇದ್ವು. ಬಟ್ ಮತ್ತೆ ನಾವು ಅದೇ ರೊಟೀನ್ಗೆ ಫಿಕ್ಸ್ ಆಗಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಎದ್ದು ಏನೆಲ್ಲ ಬೇಕು ಅನ್ನೋದನ್ನು ಮೊದಲೇ ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಎದ್ದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ಕ್ವಿಕ್ಕಾಗಿ ಆಗೋ ರೀತಿ ರವೆ ಇಡ್ಲಿ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ರವೆ ಇಡ್ಲಿ ಮಾಡೋದು ತುಂಬಾ ಸುಲಭ. ಕೆಲವೊಬ್ಬರು ಇದನ್ನು ಮಾಡೋದಕ್ಕೆ ತುಂಬ ಟೈಮ್ ಬೇಕು ಅಂತೇಳಿ ಕೆಲವೊಬ್ಬರು ಇಷ್ಟ ಇದ್ದರೂ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದನ್ನು ರಾತ್ರಿ ಕೂಡ ನೀವು ರವೆನ ಹುರಿದಿಟ್ಕೊಂಡು ಬೆಳಗ್ಗೆ ತಕ್ಷಣಕ್ಕೆ ಆ ಮೊಸರನ್ನ ಕಲಸಿ ಡೈರೆಕ್ಟಾಗಿ ಒಂದು 10 ನಿಮಿಷ ನೆನೆಸಿಟ್ಟ ಮೇಲೆ ಇಡ್ಲಿಯನ್ನು ಮಾಡ್ಕೊಬಿಡ್ಬೋದು. ನಾನು ಯಾವಾಗಲೂ ಬೆಳಗ್ಗೆನೇ ಹುರಿದು ಆವಾಗಲೇ ಫ್ರೆಶ್ ಆಗಿ ಇಡ್ಲಿಯನ್ನು ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಇಡ್ಲಿ ಆಗಲಿ ನಮಗೆ ಈಸಿಯಾಗಿ ಎಲ್ಲೂ ಕಿತ್ತೋಗದೇ ಇರೋ ರೀತಿ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಪ್ಲೇಟ್ಗಳನ್ನ ಮೊದಲೇ ಆಯಿಲ್ನ ಅಪ್ಲೈ ಮಾಡಿ ಸ್ಟೀಮ್ ಮಾಡಿ ಒಂದು 5 ನಿಮಿಷ ಆದಮೇಲೆ ಅದಕ್ಕೆ ಇಡ್ಲಿ ಬ್ಯಾಟರ್ನ ಹಾಕ್ಬಿಟ್ಟು ಇಡ್ಲಿನ ರೆಡಿ ಮಾಡಿಕೊಂಡ್ರೆ ನಮಗೆ ಒಂದು ಸಹ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಬಿಡಿಸ್ಲಿಕ್ಕೆ ಅಥವಾ ಇಡ್ಲಿ ಪಾತ್ರೆಯಿಂದ ನೀಟಾಗಿ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಹಾಲು ಸಾಗುವನ್ನು ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಇಷ್ಟ. ಸ್ವಲ್ಪ ಥಿಕ್ನೆಸ್ ಬರಬೇಕು ಅಂದರೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ಗಾರ್ನಿಷ್ಗೋಸ್ಕರ ಕೆಳಗಡೆ ಸ್ವಲ್ಪ ಕ್ಯಾರೆಟ್ನ ಕೂಡ ಆ್ಯಡ್ ಮಾಡಿದೆ. ಆ ರೀತಿನಾದ್ರು ಅವರು ತರಕಾರಿಗಳನ್ನ ತಿಂತಾರೆ ಮಕ್ಕಳು. ಇಲ್ಲ ಅಂದರೆ ಅದು ಏನು ಮಾಡಿದ್ರು ತರಕಾರಿ ತಿನ್ನೋಕ್ಕೆ ಇಷ್ಟನೇ ಪಡೋದಿಲ್ಲ. ನಾವು ಎಷ್ಟೇ ಬೇಗ ಇದ್ರೂ ಕೆಲವೊಂದು ಸಲ ಟೈಮ್ ಹಾಗೆ ಹೋಗ್ಬಿಡುತ್ತೆ. ಇದು ಇವತ್ತಿನ ಮಿನಿ ಬ್ಲಾಗ್.